ಮೇ ಅಲ್ಲ. ಓಂ ಶ್ರೀಯಷ್ಟೇರಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕರಾವತ್ಯ ತಪಸೇ ಶ್ರುತಿ ಆಮ್ನಾಯ ಶ್ರುತಿಹೃದಯದಿ ಆಮ್ನಾಯ ಹೃಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ಲಿಖಿತ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮರ್ಥಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮ ಜಿಜ್ಞಾಸಾ ಓಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ಕುಮತಯಃ ತಮುಪಾಸೇ ಶ್ರೀಹಪತಿ. ಅಲ್ಲಿ ನೋಡಿ, ಅದು ಸರ್ವ ಪರಿತ್ಯಜ್ಯ ಅಂತ ಅರ್ಥ ಹೇಳಿದ್ರಲ್ಲ, ಉಳಿದನ್ನು ಬಿಟ್ಟು ನನ್ನನ್ನೇ ಹಿಡಿದ್ರೆ ಅಂತ ಹೇಳಿದ್ರಲ್ಲ. ದೃಷ್ಟಾಂತ ಏನು ಅಂದರೆ, ಅದು ಗೊತ್ತಾಯ್ತು ನೋಡಿ, ಹಾವು ನೋಡ್ಬಿಟ್ಟ. ಈಗ ಏನು ಮಾಡಲಿಲ್ಲ, ಆಗ ನಾ ಇಲ್ಲೂ ಇರ್ತೀನಿ ಅಲ್ಲೂ ಹೋಗ್ತೀನಿ ಅಂತ ಬರ್ಲಕ್ಕೆ ಬರಲ್ಲ. ಎರಡು ಚಾಯ್ಸ್ ಇಲ್ಲ ಅವನಿಗೆ. ಏನು ಮಾಡ್ಬೇಕು ಅವನೀಗ? ಅದು ಬಿಟ್ಟು ಓಡ್ತಾನೋ, ಕೈ ಚಾಚಿ ಕೈ ಮಾತ್ರ ಉಳ್ಕೊಳ್ಳಿ, ಹೀಗೆಲ್ಲ ಉಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾನೋ, ಪೂರ್ತಿ ಬಿಟ್ಟೇ ಬಿಡ್ತಾನೋ. ಹಾವಿನ ಕಡೆ ಜಾಗ ಬಿಟ್ಟು ಹೇಗೆ ಹೋಗ್ತಾನೋ, ಸಂಸಾರ ಬಂಧಕ್ಕೆ ಆದ್ಮೇಲೆ ಏನು ಮಾಡ್ತಾನಂತ ಬಿಟ್ಟು ಬಿಡ್ತಾನೆ. ಅದು ಇಂಪಾರ್ಟೆಂಟ್. ಸ್ವಲ್ಪ ಇರ್ತೀನಿ, ಇಲ್ಲೂ ಸ್ವಲ್ಪ ಇರಾಗಿಲ್ಲ, ಟೋಟಲ್ ಲೀವ್ ಆಗಬೇಕೇ ಹೊರತು ಒಂದು ದಿವಸ ಎಲ್ಲ ಒಂದು ದಿವಸ ಇಲ್ಲಿ ಬರ್ತೀನಿ ಹಾಗೆಲ್ಲ ಹಾಗೆ ಬರೋದಿಲ್ಲ. ಈಗ ಅದು ಲೇಟಾಗಿ ಬಂದೆ, ಆ ಆಫೀಸ್ಗೆ ಹೋಗಿದ್ದೆ ಅಂದೆ. ಯಾಕೆ ಹೋಗಿದ್ದೆ ಫಸ್ಟು? ಬಜಿತಾ ಇದ್ದೆ. ಹಾಗೆ ಹೇಳಾಗಿಲ್ಲ. ಇಲ್ಲಾಂದ್ರೆ ಟೋಟಲಿ ಬರಬೇಕು. ಫುಲ್ ಟೈಮ್ ಅಂದರೆ ಫುಲ್ ಟೈಮ್ ಕಾನ್ಸೆಪ್ಟ್ ಅದೇ. ಈಗ ತ್ರಯೋ ಪೂರ್ವೋಸ್ತಿ ಕೇಶವೇ ಏವಂ ಶಬ್ದನಾರಾಯ ಅದೆಲ್ಲ ಆಯ್ತು. ಈಗ ಯಥೀನಾಹ ಶಬ್ದಾಹ ಕಾರ್ಯಮಿ. ಈಗೇನಾಯಿತು, ಏನು ಮಾಡಬೇಕು ಅಂತ ಅಂತೀಗ ಅದಕ್ಕೆ ಹೇಳಿದರು ಉಪಾಸನೆ ಮಾಡಬೇಕು ಅಂತ ಆಯ್ತು. ಉಪಾಸನೆ ಎರಡು ವಿಧ, ಸೋಪಾಸನಾ ಚ ದ್ವಿವಿಧ, ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಧ್ಯಾನ ರೂಪ ಪರಾಚೈವ. ಎರಡಿದೆ, ಒಂದು ಶಾಸ್ತ್ರಾಭ್ಯಾಸ, ಇನ್ನೊಂದೇನು ಧ್ಯಾನ. ಎರಡರಲ್ಲಿ ಒಂದು ಮಾಡ್ತಾನೆ ಇರಬೇಕು. ಶಾಸ್ತ್ರಾಭ್ಯಾಸ ಒಂದೇ ಹೇಳ್ಬೋದಾಗಿತ್ತು, ಯಾಕೆ ಹೇಳಲಿಲ್ಲ ಅಂದರೆ ಶಾಸ್ತ್ರಾಭ್ಯಾಸಕ್ಕೆ ಎರಡಿದೆ. ಒಬ್ಬನು ಕೇಳೋನೊಬ್ಬನು ಬೇಕು. ಆದರೆ ಮತ್ತೆ ತಾನೇ ಓದ್ಬೋದು, ಅವ ಡೈವರ್ಟ್ ಆಗುತ್ತೆ. ನಾರಾಯಣಾಯ ಹೇಳ್ತಾ ಎಲ್ಲೋ ಮನಸ್ಸೋಗಿರುತ್ತೆ, ಗೊತ್ತಾಯ್ತಿಲ್ಲ. ಆದ್ದರಿಂದ ಪಾಠ ಪ್ರವಚನದಲ್ಲಿ ನಂಬರ್ 1 ಯಾತಕ್ಕೆ ಅಂದರೆ ಧ್ಯಾನಕ್ಕಿಂತ ಬೆಟರ್ ಆ್ಯಕ್ಚುಲಿ ಇನ್ನು ಹೇಳೋದಾದ್ರೆ. ಯಾಕೆ ಹೇಳಿ, ಕಾನ್ಸಂಟ್ರೇಷನ್ ವರ್ಲ್ಡ್ ಟು ವರ್ಲ್ಡ್ ಇರುತ್ತೆ, ಅರ್ಥದ ಕಡೆ ಗಮನ ಇರುತ್ತೆ. ಆದ್ದರಿಂದ ನಂಬರ್ 1 ಯಾವಾಗಲೂ ಕೂಡ ಪಾಠ ಪ್ರವಚನವೇ. ಅದಕ್ಕೆ ಆಚಾರ್ಯ ಬರೀತಾರೆ, ಧ್ಯಾನದಿಂದ ಅಪ್ರೋಕ್ಷ ಜ್ಞಾನ ಆಗುತ್ತೆ ಎಂಬುದು ಕರೆಕ್ಟು. ಆದರೆ ಪಾಠ ಪ್ರವಚನ ಮಾಡ್ತಿರ್ಬೇಕಾದ್ರೆ ಅಪ್ರೋಕ್ಷ ಜ್ಞಾನ ಆಗ್ಬೋದು ಅಂತೇಳಿ, ಮಾಡ್ತಿರ್ಬೇಕಾದ್ರೆ ಆಗಿಬಿಡ್ಬೋದು. ಆದ್ದರಿಂದ ತುಂಬ ಒಳ್ಳೆ ಚಾನ್ಸ್ ಇದೆ. ಧ್ಯಾನಕ್ಕಿಂತ ಮೋರ್ ಗ್ಯಾರಂಟಿ ಇದೆ. ಪಾಠ ಹೇಳ್ಬೇಕಾದ್ರೆ ಹಳಿತು. ಸಾಮಾನ್ಯವಾಗಿ ಪಾಠ ಹೇಳ್ಬೇಕಾದ್ರೆ ಎಷ್ಟೋ ವಿಷಯಗಳು ಹಳಿತು ಅನಿಸುತ್ತೆ. ಯಾತಕ್ಕೆ ಗೊತ್ತಾ? ಸುಮ್ಮನೆ ಗೊತ್ತಾಗಿರೋದಿಲ್ಲ, ಅಲ್ಲಿ ಬಂದಾಗ ಗೊತ್ತಾಗ್ಬಿಡುತ್ತೆ. ಮ್ಯಾಜಿಕ್ ಅದು. ಸ್ವಲ್ಪ ಅರ್ಥ ಯಾರು ರೊಟ್ಟಿ ಅವರೊಬ್ಬರೇ ಅಲ್ಲ, ತುಂಬ ದೃಷ್ಟಾಂತ ಇರ್ತದೆ, ಅವರವರಿಗೆ ಅನುಭವಕ್ಕೆ ಬರೋದು. ಹೇಳಕ್ಕೆ ಅಂತ ಹೋದ ಕಾಲಕ್ಕೆ ಹೊಸ ವಿಷಯ ಬಂದ್ಬಿಡೋದು. ಅದೇ ಪದ ದಿವಸ ನೋಡಿರ್ತಾನೆ, ಅವತ್ತು ಹೊಸ ಅರ್ಥ ಕಾಣುತ್ತೆ. ಅದು ಧ್ಯಾನದ ಫಲ. ಅಲ್ಲಿ ಹೇಳ್ಬೇಕಾದ್ರೆ ಟೋಟಲ್ ಇನ್ವಾಲ್ವ್ಮೆಂಟ್ ಬಂದ್ಬಿಡೋದು, ಆಗ ಅರ್ಥ ಹೊಡೆಯುತ್ತೆ. ತದಂಗಂ ಧಾರಣಾದಿ ಉಳಿದೆಲ್ಲ ಏನು ಅಂದರೆ ಅಂಗ ಅಷ್ಟೇ. ಅಲ್ಲೊಂದು ಮಾತು ಹೇಳ್ತಾರೆ, ಇಲ್ಲಿ ಬೆಳೆದ ಶಾಸ್ತ್ರ, ಅದಕ್ಕೆ ಆಚಾರ ಫಸ್ಟ್ ಶಾಸ್ತ್ರಾಭ್ಯಾಸ ಹೇಳಿ ಆಮೇಲೆ ಧ್ಯಾನ ರೂಪ ಅಂತ ಆಮೇಲೆ ಹೇಳಿ. ಧ್ಯಾನ ಒಬ್ಬನೇ ಇದ್ದಾಗಲೂ ಮಾಡಕ್ಕೆ ಬರುತ್ತೆ, ಗೊತ್ತಾಯ್ತಾ? 24 hours ಧ್ಯಾನ ಮಾಡ್ಬೋದು. ಶಾಸ್ತ್ರಾಭ್ಯಾಸಕ್ಕೆ 24 ಕೂಡರು ಸಿಗಬೇಕು ಫಸ್ಟು. ಇವರು 7 days ನಾನ್ ಸ್ಟಾಪ್ ಮಾಡಿ 24x7 ಅನ್ನೋ ಕಾನ್ಸೆಪ್ಟು ಫಸ್ಟ್ ಭಾಗವತಕ್ಕೆ ಬಂದಿತ್ತು. ಅವ್ರು ನಾನ್ ಸ್ಟಾಪ್ ಹೇಳ್ತಾರೆ, ನಾನ್ ಸ್ಟಾಪು ಕೇಳ್ತಾರೆ. ಅದರಿಂದ ಯೋಚನೆ ಇಲ್ಲ. ಅದು ಇದು ಹಾಗಲ್ಲ, ಬೇರೆ ಕೆಲಸ ಆಗುತ್ತೆ. ಆದರೆ ಇದಕ್ಕೆ ಹಾಗೆ ಪಾಠ ಪ್ರವಚನಕ್ಕೆ ಏನು ಬೇಕಾಗುತ್ತೆ? ಶ್ರೋತೃಗಳಿಗೆ ಇವತ್ತಿಗೆ ಧಾರಣ ಸೇವೆ ಮಾಡೋಕ್ಕಾಗೋದಿಲ್ಲ, ಕೂತು ಬಿಡ್ತಾರೆ. ಇವ್ರು ಹೇಳೋದಕ್ಕೆ ಬಾಯಿ ನೋವಾಗ್ಬೋದು, ಅದು ಕಷ್ಟ. ಅದಕ್ಕೆ ಮಾಡಿ ಅಂತ ಅವ್ರು ಹೇಳ್ತಿರೋದು. ಕೇಳೋರಿಗೂ ಪುಣ್ಯ, ಮಾಡಿದವ್ರಿಗೂ ಪುಣ್ಯ. ಇಬ್ಬರಿಗೂ ಪುಣ್ಯ ಕೊಡೋ ಒಂದು ವಿಶಿಷ್ಟ ಜಾಗ, ಗೊತ್ತಾಯ್ತಾ? ಇಬ್ಬರಿಗೂ ಪುಣ್ಯ ಕೊಡ್ತಾ ಒಳ್ಳೆ ಅವಕಾಶ ಇರೋದು ಯಾವುದರಲ್ಲಿ ಅಂದರೆ ಇದಕ್ಕೆ. ಯಾವುದು? ಕಥಂ ಏಕಾ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಪರಾಚ ಧ್ಯಾನ ರೂಪ ಅಥವಾ ಯುಕ್ತ ಪ್ರಥಮಾಧಿಕರಣಸ್ಯ ಅತ್ರ ಅಂತರ್ಭಾವ. ಆದ್ದರಿಂದ ಪ್ರಥಮಾಧಿಕರಣ ಜಿಜ್ಞಾಸೆ ಎಂಬುದನ್ನು ಸೇರ್ಕೊಂಡು ಹೋಯಿತು. ತಥಾಪ್ಯಯಂ ಕ್ರಮಃ ಕುತಃ. ಅದಕ್ಕೆ ಟೀಕಾರ ಬರದ ಮಾತು ಎಷ್ಟು ಅರ್ಥ ಇದೆ ಅಂದರೆ,
ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಇದೆ. ಆ ಸೂತ್ರ ನಮಗೆ ಈಗ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಯಾತಕ್ಕೆ ಅಂದರೆ ಹೇಗೆ ಉಪಾಸನೆ ಮಾಡಬೇಕು, ಬ್ರಹ್ಮ ಜಿಜ್ಞಾಸ ಮಾಡ್ತೇವೆ ಅದೇ ಉಪಾಯ ಅಂತ ಹೇಳಿ. ಮೊದಲೇ ಅರ್ಥ ಏನದಕ್ಕೆ, ಶ್ರೀ ಹರಿ ಹರಿ ಸರ್ವೋತ್ತಮ, ಅವನ್ನೇ ಆಧರಿಸಬೇಕು, ಮುಕ್ತಿ ಕೊಡೋದು ಅವನೇ, ಇದಿಷ್ಟು ತಿಳ್ಕೊಡೋದು ಬ್ರಹ್ಮ ಜಿಜ್ಞಾಸೆ ಅರ್ಥ. ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಅದೇ ಉತ್ತರ, ಅಥಾತೋ ಬ್ರಹ್ಮ ಜಿಜ್ಞಾಸ. ಅವ್ನು ಯೋಚನೆ ಮಾಡ್ತಾ ಅದೇ 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 ತಪಸ್ಸು ಅಂತ ಹೇಳ್ಬಿಟ್ಟು ದಾರಿ ಹೋಗ್ತಾನೆ ಇವರು ಬರುತ್ತೆ ಅಂತಾರಲ್ಲ ಹಾಗೆ. ದಾರಿ ತೋರಿಸಿದ್ವಿ, ಹೋಗ್ತಾನೆ ಇವರು ಬರುತ್ತೆ ಅಷ್ಟೇ. ದಾರಿ ಎರಡು ಕೆಲಸ ಮಾಡಿತ್ತು. ಒಂದು ಇದೇ ದಾರಿ ಅಂತ ಹೇಳಿತ್ತು, ಈಗ ಹೋದ್ರೆ ಗುಡಿ ಸೇರ್ತಿ ಅಂತ ಟೀಕಾರ ಮಾತಿನ ಸ್ವಾರಸ್ಯ ನೋಡ್ಬೇಕಲ್ಲ. ಶಾಸ್ತ್ರಾಭ್ಯಾಸ ಧ್ಯಾನ ಸಮಾಧ್ಯೋಹ ಅನತಿ ಭಿನ್ನತ್ವಾತ್ ವ್ಯಾಖ್ಯಾನ ಶಬ್ದೇನ ಸಮಾಧಿ ಇರಬೇಕು ಮತ್ತೆ ಹೇಳ್ತಾರೆ. ಧ್ಯಾನ ಸಮಾಧಿ, ಸಮಾಧಿ ಹೇಳಲೇ ಇಲ್ವಲ್ಲ ಅಂತ ಕೇಳಿದ್ರೆ ಇವೆರಡು ಡೇರಿಂಗ್ ಯಾವುದಕ್ಕೆ ಸಮಾಧಿ ಆದ್ದರಿಂದ ಅದು ಹೇಳಿದಂತೆ ಲೆಕ್ಕ ಅಂತ ಹೇಳಿ. ಧ್ಯಾನ ಉಪಯೋಗ ಬಂದು ಸಮಾಧಿ ಬಂದಾಗ, ಜ್ಞಾನ ಬರೋದು ಸಮಾಧಿ ಹೋದಾಗ್ಲೇನೆ. ಬಟ್ ಅದು ಕಾಮನ್ ಆದ್ದರಿಂದ ಇವೆರಡು ರೂಟ್, ಕರ್ಮಯೋಗ ಜ್ಞಾನಯೋಗ ಗುರಿ ಎರಡಕ್ಕೂ ದೇವರೇ. ಆ ರೀತಿ ಇದೆ. ತದಂಗಂ ಧಾರಣಾಧಿಕ. ಹಾಗಿದ್ರೆ ಎಷ್ಟೊಂದು ಇದೆಯಲ್ಲ, ಧ್ಯಾನ ಅಂತ ಅಷ್ಟೇ ಹೇಳಿಬಿಟ್ರಿ, ಪಾಠ ಅಂತ ಅಷ್ಟೇ ಹೇಳಿಬಿಟ್ರಿ ಅಂದರೆ ಇಲ್ಲ, ಉಳಿದೆಲ್ಲ ಅಂಗ. ಏನು ಅಂಗಗಳು? ಜಾಗ ಸಿಕ್ತು, ಕುತ್ಕೊಂಡ, ಹೇಳಿದ, ಸರಿ ಇತ್ತು, ಅವೆಲ್ಲ ಸೆಕೆಂಡರಿ. ಅವೆಲ್ಲ ಈಗ ಉದಾಹರಣೆಗೆ ಅನ್ನ ತಿಂತಾನೆ, ಎಲೆ ತಿನ್ನೋದಿಲ್ಲ, ಅದು ಅಂಗ. ಎಲೆ ತಟ್ಟೆ ತಿನ್ನಕ್ಕೆ ಬರೋದಿಲ್ಲ, ಬಟ್ ಅಲ್ಲಿ ಊಟ ಮಾಡಕ್ಕೆ ಬರೋದಿಲ್ಲ, ಅದು ಅಂಗ ಅಷ್ಟೇ ಹೊರತು ಏನಲ್ಲ ಅದು, ಅದೇ ಬರಲ್ಲ. ಬರೀ ತಟ್ಟೆ ತಿನ್ನಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಬೇರೆ ಯಾವ ಬರೀ ಜನ ಏನು ಮಾಡ್ತಿದ್ದಾರೆ ಇವತ್ತು, ಧಾರಣಾದಿಗಳನ್ನ ಮಾಡ್ತಾರೆ. ಅದು ಯೋಗ ಆಗಲಿಲ್ಲ. ಸಮಾಧಿಗೆ ಎಂಡಾಗದೆ ಹೋದರೆ ಅದು ವೇಸ್ಟ್. ಅರ್ಥ ಆಯ್ತಾ? ಅದಕ್ಕೆ ಅಂಗ ಅಂತ ಕರೆದು ಬಿಡ್ತಾರೆ. ಆಚಾರ ಯಾವಾಗಲೂ ಅಷ್ಟೇನೆ. ಆಚಾರ ಅಂಬದು ಏನು ಗೊತ್ತಾ, ಮೋಕ್ಷಕ್ಕೆ ಸಾಧನೆ ಯಾವುದು? ನೀವು ಇನ್ನೊಂದು ಮಾತಿಗೆ ಉತ್ತರ ಸಿಗುತ್ತೆ, ಸರಿಯಾಗಿ ಅರ್ಥ ಮಾಡು. ಅವ್ರು ಏನು ಮಾಡ್ತಾರೆ ಗೊತ್ತಾ, ಕರ್ಮಜ್ಞಾನ ಎರಡು ಹೇಳ್ತಿರಲ್ಲ, ಎರಡೂ ಮೋಕ್ಷ, ಎರಡರಿಂದನೇ ಮೋಕ್ಷ ಅಂತ ಯಾಕೆ ಹೇಳೋದಿಲ್ಲ ಅಂದರೆ ಹೇಳೋದಿಲ್ಲ ಅಂತೇಳಿ. ಯಾಕೆ ಹೇಳಿ? ಜ್ಞಾನದಿಂದನೇ ಮೋಕ್ಷ, ಕರ್ಮದಿಂದ ಮೋಕ್ಷ ಅಲ್ಲ. ಬಟ್ ಕರ್ಮದಿಂದ ಜ್ಞಾನ ಬರುತ್ತೆ, ಅಂಗ ಐತೆ ಹೊರತು ಅಂಗಿ ಆಗಲಿಲ್ಲ. ಸೊ ಆಚಾರ ಅಂಬೋದು ಅಂಗ, ವಿಚಾರ ಅಂಬೋದು ಅಂಗಿ. ಸೊ ಎಲೆಗೆ ಊಟಕ್ಕೆ ಎಲೆನೂ ತಟ್ಟೆನೂ ಬೇಕು, ಅನ್ನನೂ ಬೇಕು. ಹೇಗೋ ನಿಮ್ಮ ಜ್ಞಾನಕ್ಕೆ ಏನು ಬೇಕು, ಎರಡೂ ಬೇಕು. ಆದರೆ ತಿನ್ನೋದು ಯಾವುದು? ಅನ್ನ ಹೊರತು ಇದನ್ನಲ್ಲ. ಸೊ ಮೋಕ್ಷ ಕಾರಣ ಆಗಿರೋ ವಿಚಾರಣೆ ಹೊರತು ಏನಲ್ಲ ಆಚಾರ. ವಿದ್ಯಾರ್ಥಿ ಉದಾಹರಣೆ, ಪರೀಕ್ಷೆಗೆ ವಿದ್ಯಾರ್ಥಿ ಸರಿ ಟೈಮ್ ಹೋಗ್ತಾನೆ, ಯೂನಿಫಾರ್ಮಲ್ಲಿ ಹೋಗ್ತಾನೆ, ಎಲ್ಲ ನಿಯಮ ಪಾಲನೆ ಮಾಡ್ತಾನೆ, ರೂಲ್ಸು ಪಾಲನೆ ಮಾಡಿ ಎಲ್ಲ ಮಾಡ್ತಾನೆ. ಇದಿಷ್ಟು ಅಂಗಗಳಿವು. ಇವೆಲ್ಲ ಎಲಿಜಿಬಿಲಿಟಿ ಬಂತು, ಅದರಿಂದ ಬರಲೇ ಇಲ್ಲ, ಕತೆ ಮುಗೀತು. ಸೊ ಅಂಗಕ್ಕೆ ಸಾರ್ಥಕ್ಕೆ ಬರೋದು ಯಾವಾಗ? ಬರದಾಗ ಮಾತ್ರ. ವಿಚಾರ ಇಲ್ಲದೆ ಹೋದ್ರೆ ಅಂಗಕ್ಕೆ ಅರ್ಥ ಇಲ್ಲ. ಸೊ ಬರೀ ಕರ್ಮ ಏನಂತಾರೆ ಅದಕ್ಕೆ, ಶ್ರಮ ಏವಹಿ ಕೇವಲಂ. ಬರೀ ಕಷ್ಟಪಟ್ಟಿದ್ದೇ ಬಂತೆ ಹೊರತು ಏನೂ ಲಾಭ ಇಲ್ಲ. ಈಗ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ವ್ಯತ್ಯಾಸ ಗೊತ್ತಾಯ್ತಾ? ಸೊ ಇಬ್ಬರು ಎರಡು ಜ್ಞಾನಕರ ಸಮುಚ್ಚಯವಾದಿಗಳು ಏನು ಮಾಡ್ತಾರೆ ಅಂದರೆ ಎರಡು 50-50 ಅಂತಾರೆ. ಉದಾಹರಣೆ ಏನು ಮಾಡ್ಬೇಕಾಗಿದ್ರೆ ಏನು ಬರಲಿಲ್ಲ, ಹೋಗ್ಲಿ ಬಿಡು 50 ಮಾರ್ಕ್ಸ್ ನನಗೆ. ಯಾತಕ್ಕೆ? ಆಚಾರ ಇದೆಯಲ್ಲ, 50 ಮಾರ್ಕ್ಸ್ ಆ ರೀತಿ ಕೊಟ್ಟು ನೋಡಿದ್ದೀರಾ ನೀವು? ಇಲ್ಲ. ಆದ್ದರಿಂದ ಏನಲ್ಲ ಅದು 50-50 ಆಗಲಿಲ್ಲ. ಅದು ಅಂಗಕ್ಕೆ ಅಂಗಿ ಇಲ್ಲದ ಹೋದರೆ ಏನದು? 0. ಇಟ್ ಟೆಂಡ್ಸ್ ಟು 0. 50-50 ಅಲ್ಲ, 1 2 3 ಕೂಡ ಅಲ್ಲ. ವಿಚಾರ ಹಾಗಲ್ಲ. ವಿಚಾರ ಏನದು? ಇಂಡಿಪೆಂಡೆಂಟ್ ಬಾಣ ಕೊಟ್ಟ, ಇದು ವಿಶೇಷ. ಆದ್ದರಿಂದ 50-50 ಕೇಸ್ ಸ್ವಲ್ಪ ಇದೆ. ತದಂಗಂ ಧಾರಣಾಧಿಕಂ. ಧಾರಣ ಅಂದ್ರೆ ಏನು? ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ಅವೆಲ್ಲ ಏನವೆಲ್ಲ ಕೂಡ ಅಂಗಗಳೇ ಹೊರತು ಧಾರಣ ಅಂದ್ರೆ ಏನು? ನೋಡ್ತಾನೇ ಕೂತ, ಅದು ಧಾರಣ. ಗೊತ್ತಾಯ್ತಾ? ಒಬ್ಬ ನೋಡಿದ ತಕ್ಷಣ ಬಿಟ್ಬಿಟ್ಟ ಹೋಯ್ತು. ನೋಡ್ತಾನೇ ಇದ್ದಾನೆ, ಧಾರಣ ಮಾಡ್ತಾ ಮಾಡ್ತಾ ಹೋಗ್ತಾನೆ, ಮತ್ತೊಮ್ಮೆ ಸರಿಯಾಗಿ ನೋಡ್ತಾನೆ. ಆಗ ಅದೇನಾಗುತ್ತೆ, ಅಲ್ಲಿ ಚಿತ್ರ ಕರೆಕ್ಟಾಗಿ ಬರುತ್ತೆ. ಸುಮ್ಮನೆ ಬರೋದಿಲ್ಲ, ಎಲ್ಲ ಮಾಡಿ 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 ಧಾರಣ ಮಾಡೋದು. ಧಾರಣ ಅಂದ್ರೆ ಏನೋ? ರಿಟೈನ್ ಮಾಡೋದು. ನೋಡಿದ್ದೇನೆ ರಿಟೈನ್ ಮಾಡಿಕೊಳ್ಳೋದಕ್ಕೆ ಧಾರಣ ಅಂತ ಕರೀತಾರೆ. ತದಂಗಂ ಧಾರಣಾಧಿಕಂ ತಸ್ಯ ಧ್ಯಾನಸ್ಯ ಅಂಗಮೇವ ನತು ಸ್ವತಂತ್ರ ಉಪಾಸನಂ. ಇಂಡಿಪೆಂಡೆಂಟ್ ಅಲ್ಲ. ಯೋಗಶಾಸ್ತ್ರೇ ಚೈತತ್ ಮಡಿಗಿಡಿ ಭಾರಿ ಮಾಡ್ತಾನೆ. ಸ್ನಾನ ಮಾಡಿದ, 2 ತಾಸು ಸ್ನಾನ ಮಾಡಿದ್ದೆ ಏನು 2 ಸೋಪ್ ಖಾಲಿನೂ ಮಾಡಿಬಿಟ್ಟ. ಆಮೇಲೆ ಬಣ್ಣನಿಗೆ ಬಿಟ್ಟರೆ ವಾಪಸ್ಬಿಟ್ಟ. ಏನಾಯ್ತು ಅಲ್ಲಿಗೆ? ಗೋಪಿದ ಸಾರಿ ಆ ಥರದೇ ವೇಸ್ಟ್. ಅದೇನಂತಾರೆ, ಮಿಂದರೇನು ಶ್ರೀಶೈಲದ ಕಾಗೆಯಂತೆ. ಕಾಗೆ ಸ್ನಾನ ಆಯ್ತು ಹೊರತು ತೀರ್ಥ ಆಗಲಿ. ಮಾಡಿ ಅನ್ನಕ್ಕೆ ಬಂದ. ಅದು ಅಂಗ. ಸ್ನಾನ ಮಾಡಿದ ಸಂಧ್ಯಾನ ಮಾಡಕ್ಕೆ ಬರೋದಿಲ್ಲ, ಅದು ಹಂಗಾಯ್ತು. ಮಾಡಿದ ಫುಲ್ ಆಯ್ತು. ಕಿಮ್ಮತ್ ಇಲ್ಲದೆ ಸ್ನಾನ ಮಾಡಿದ್ದಕ್ಕೆ ಅರ್ಥ ಮಾಡಿಸ್ಕೊಡ್ರಿ ಅಂತ ಕೇಳಾಗಿಲ್ಲ ಅವ್ರು.
ಕಿಮತೋ ಯದ್ಯುಪಾಸನಾವಸರ ಪ್ರಾಪ್ತ ದ್ವಿಧಾ ಚೇತಿ ತತ್ರ ತಥೇತಿ ತಥಾ ಉಭಯಾತ್ಮಕಂ ಚೈವ ಪಾದೇಸ್ಮಿನ್ ಬಾದರಾಯಣಃ ಆ ಉಪಾಸನಂ ಮಧ್ಯೈವ ವಿಸ್ತರ ಶ್ರುತಿಪೂರ್ವಕಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ಉಪಾಸನ ಪದ ಏನು ಹೇಳ್ತಿದ್ದಾರೆ ಅಂದರೆ ಎರಡನ್ನೂ ಹೇಳ್ತಿದ್ದಾರೆ. ಶಾಸ್ತ್ರಾಭ್ಯಾಸ ವಿಧಿವೇದನೂ ಹೇಳ್ತಾರೆ, ಧ್ಯಾನದ್ದನ್ನು ಹೇಳ್ತಾರೆ. ಯಾಕೆ ಎರಡು ಪ್ರಧಾನವಾದ್ದರಿಂದ. ಉಳಿದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಎಷ್ಟು ಬೇಕೋ ಅಷ್ಟು. ಇದ್ರ ಬಗ್ಗೆ ತುಂಬ ಹೇಳ್ತಾರೆ. ತೃತೀಯ ಮುಂದೆ ಹೇಳ್ತಾ ಏವಂ ಪೃಥಕ್ ದೃಷ್ಟಿ ಇತ್ಯಾದಿನ. ಪೃಥಕ್ ದೃಷ್ಟಿ ಇದು ಏನು ಬಂತು ಅಂದರೆ ಪೂರ್ವಪಕ್ಷ ನ್ಯಾಯ ಸಿದ್ಧಾಂತ ನ್ಯಾಯ ಹೇಳಬೇಕಲ್ಲ, ಅದಿಷ್ಟು ಆಚಾರ ಹೇಳ್ತಾರೆ. ಇದಕ್ಕೆ ಟೀಕಾರ ಅರ್ಥ ಬರೆಯೋದಿಲ್ಲ. ಯಾಕೆ ಯಾವುದಕ್ಕೂ ಒಂದ್ಸರ್ತಿನೂ ಬರೆಯಲ್ಲ ಅವರು. ಯಾಕೆಂದ್ರೆ ನ್ಯಾಯವಿರಲ್ಲ, ಅದಕ್ಕೆ ಹೊರಟಿರೋ ಆಚೆ ಇಪ್ಪತ್ತು ತಾವೇ ಅರ್ಥ ಬರೀತಾರೆ. ಆದ್ರಿಂದ ಅಲ್ಲಿ ಟೀಕಾ ಬರೆದಿದ್ದಾರೆ, ಆದ್ರಿಂದ ಮುಗೀತು. ಕೇಳಿ ಕೇಳ್ತಾರೆ ಇದ್ದೇನೆ, ಮತ್ತೆ ಕೇಳಬಹುದು ಒಂದೇ ಆಯ್ತು ಸ್ಪೆಷಲ್ ಆಗಿ. ಅದೇ ಶಾಸ್ತ್ರ ವಿಮರ್ಶೆ ಆದ್ರು ಅಂತೆ, ಶಾಸ್ತ್ರಾಭ್ಯಾಸ ಅಂದರೆ ಅದರಿಂದನೇ ಬರುತ್ತೆ ಅಂತ ಹೇಳಿದ್ರು. ಎರಡು ಅಂತ ಹೇಳಿದವರು ಒಂದು ಸಾಕು, ಶಾಸ್ತ್ರಾಭ್ಯಾಸ ಮಾಡ್ತೀರ ಅದಕ್ಕೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಧ್ಯಾನ ಒಂದೇ ಸಾಲದು, ಶಾಸ್ತ್ರಾಭ್ಯಾಸ ಬೇಕದಕ್ಕೆ. ಇದು ಇಂಡಿಪೆಂಡೆಂಟ್ ಮಾಡೋದು. ಅಂದರೆ ಜ್ಞಾನದಲ್ಲೂ ಎರಡು ಭಾಗ ಇದೆ. ಅದರಲ್ಲಿ ಶಾಸ್ತ್ರಾಭ್ಯಾಸಕ್ಕೆ ಭಾರಿ ಪ್ರಯಾರಿಟಿ ಕೊಡಬೇಕು. ಅದನ್ನು ಒತ್ತಿ ಹೇಳಿದರೆ ಜನ ಮಾಡೇ ಮಾಡ್ತಾರೆ. ತುಂಬ ಜನಕ್ಕೆ ನೀವು ಬೇಡ ಊಟ ಮಾಡ್ಕೊಂಡ್ರೆ ಸಾಕು ಉದ್ಧಾರ ಆಗ್ಬಿಡ್ತೀರ, ಅದು ಕೆಟ್ಟೋದು, ತಪ್ಪದು. ಇಷ್ಟೆಲ್ಲ ಮಾಡ್ತೀರಲ್ಲ, ಯಾಕೆ ಜ್ಞಾನಕ್ಕೆ ಯಾಕೆ ಹಾಕಿ ಕೇಳಬೇಕು. ಪಾದ ಪೂಜೆಗೆ ಹೋಗಿರ್ತಾರೆ, ಸ್ವಾಮಿ ಹೊಡೋದು ತಿಳ್ಕೊಂಬ ಎಲ್ಲ ನೋಡ್ತಾರೆ, ಎಲ್ಲ ಚೆನ್ನಾಗಿ ಮನೆ ಭಾರಿ ಎಲ್ಲ ಚೆನ್ನಾಗಿರ್ತಾರೆ. ಇಷ್ಟೆಲ್ಲ ಇಟ್ಕೊಂಡಿದ್ದು ದೇವ್ರು ಇಟ್ಕೋಬಾರ್ದಾ ಹೇಳಬೇಕು, ಇಟ್ಕೊಂಡು ಪೂಜೆ ಮಾಡಬಾರ್ದು. ಈಗ ಹೇಳ್ತಾವ್ರು ಏನಾಗುತ್ತೆ, ಇಲ್ಲಿ ಇವರು ಅವರೇ ಹೇಳಿದ ಸಾಕು ಅಂತ ಹೇಳಿ ಹಾಗನಿಸ್ಬಿಡು. ಅವ್ರು ಸಾಕು ಅಂತ ಹೇಳಿದ್ರಲ್ಲ ಬಂದಾಗ. ಅದನ್ನು ದೇವ್ರ ಮನೆ ನೋಡ್ದ, ಅಲ್ಲಿ ಫೋಟೋ ಹಾಕಿದ್ದಾನೆ, ಮೇಲೆ ಗಣೇಶನ ಫೋಟೋ, ಕೆಳಗೆ ಮಧ್ವಾಚಾರ್ಯ. ಹೇಳಿದೆ ಸರಿ, ಇಲ್ಲ ಹಾಗಲ್ಲ, ಈಗ ಮಾಡು ಅಂತ ಹೇಳಿದ್ರು. ಮನೆ ಕರೆದ್ರೆ ಬೆನಿಫಿಟ್ ಅದು. ಈಗ ಸಂಕೋಚ ಪಡೋದು, ಕಾಣಿಕೆ ಕಡಿಮೆ ಕೊಟ್ಟರೆ ಕಷ್ಟ ಅಂತೇಳಿ ಸಂಕೋಚ ಪಡಬಾರ್ದು. ಇವನು ಏನು ನನಗೆ ಹೇಳ್ತೀರಿ ಹೇಳ್ರಿ ಅಂತೇಳಿ 1500 ಬಂದ್ಬಿಟ್ರೆ ಆಗಬಾರ್ದು. ಹಾಗಂತ ನೋಡೋದು ತಪ್ಪಿದೆ, ಹಾಗೆಲ್ಲ ಮಾಡಬಾರ್ದು. ಈಗಲೇ ಮಾಡುವಂತ ಇದನ್ನು ಈಗಲೇ ಚೇಂಜ್ ಮಾಡಿಬಿಡಿ, ಈಗಲೇ ಆಮೇಲೆ ಈಗಲೇ ಮಾಡಿಬಿಡಿ. ಅವ್ರಿಗೆ ಅರ್ಥ ಆಗುತ್ತೆ, ಎಷ್ಟು ಕಳಕಳಿ ಇದೆ ಇವರಿಗೆ, ಒಳ್ಳೆ ಸನ್ಮಾರ್ಗ ಹೇಳಕ್ ಬಂದೆ. ಗುರುಗಳಾಗ್ತಾರ, ಇಲ್ದವ್ರಿಗೆ ಗೆಸ್ಟ್ ಆಗ್ತಾರ ಅಷ್ಟೇ, ಗುರುಗಳಾಗೋದಿಲ್ಲ. ಹೌದು, ಮಾಡ್ತಾನೆ ಇರ್ಬೇಕದು. ವಿಶಿಷ್ಟ ಕಾರಣ ಪೃಥಕ್ ದೃಷ್ಟಿ ಅಶಕ್ಯತ್ವ ಅನಿರ್ಣೀತಿ ಸಮುಚ್ಚಯ ವಿಶೇಷ ದರ್ಶನಂ ಕಾರ್ಯಲೋಪೋ ನಾನೋಕ್ತಿ ಆಶುತ. ಆಮೇಲೆ ವಿಭ್ರಮೋ ಅಪಾಕೃತಿ ಲಿಂಗಂ ಅನವಸ್ಥಾ ವಿಶೇಷಿತ ಅಪ್ರಯೋಜನತ ಚ ಅತಿಪ್ರಸಂಗೋ ದೂರ ಸಂಶ್ರಯ ವಿಶಿಷ್ಟ ಕಾರಣಂ ಚೇಷ್ಟ ತುಷ್ಟ ವೈರೂಪ್ಯಮುನ್ನತಿ ಅನುಕ್ತಿರಪ್ರಯತ್ನತ್ವಂ ದೃಢಬಂಧ ಪರಾಭವೋ ಪುಂಸಾಮ್ಯಂ ಪ್ರಾಪ್ತ ಸಂತ್ಯಾಗಃ ಕಾರಣ ನಿರ್ಣಯೋ ಭ್ರಮಃ ವಿಶೇಷದರ್ಶಿತಾಲಾಪೋ ಗುಣಸಾಮ್ಯಂ ಪೃಥಗ್ದೃಶಿಃ ಅಗಮ್ಯವರ್ತ್ಮಸಂಧಾನವಿಷ್ಟಂ ಫಲಮಕಲ್ಪನಾ ಯುದ್ಧ ವೈರೂಪ್ಯಮಂಗತ್ವಂ ಅವಿಶೇಷದೃಶಿಕ್ರಿಯಾ ಯುಕ್ತಯಃ ಪೂರ್ವಪಕ್ಷಸ್ಥಾಃ ಸುಜ್ಞೇಯತ್ವಂ ವಿಧಿಕ್ರಿಯಾ. ಇದಿಷ್ಟು ಪೂರ್ವಪಕ್ಷ ಯುಕ್ತಿಗಳು. ಯುಕ್ತಯ ಪೂರ್ವಪಕ್ಷಸ್ಥಾಃ ಎಷ್ಟು ಪದ ಹೋಗ್ತಾರೋ ಅಧಿಕರಣ ಇರುತ್ತೆ, ಅಧಿಕರಣಕ್ಕೊಂದು ಯುಕ್ತಿ ಇರುತ್ತೆ, ಅಷ್ಟು ಅಧಿಕರಣ ಕವರ್ ಮಾಡಿದ್ದಾರೆ ಅಂತ ಅರ್ಥ. ಈಗ ಸಿದ್ಧಾಂತ ಯುಕ್ತಿಗಳು ಯಾವುದು ಅಂದರೆ ಯುಕ್ತಯ ಪೂರ್ವಪಕ್ಷಸ್ಥಾಃ ಮಾಹಾತ್ಮ್ಯಂ ಅಲ್ಪಶಕ್ತಿತ್ವಂ ಯಥಾಯೋಗ್ಯ ಫಲಂ ಭವಃ ಫಲಸಾಮ್ಯಂ ವಿಶೇಷಶ್ಚ ಗುಣಾಧಿಕ್ಯಂ ಪ್ರಧಾನತಾ ಯಥಾಶಕ್ತಿ ಕ್ರಿಯಾ ಸಂಧಿ ಪ್ರಮಾಣ ಬಲಮಾನತಿ ಕಾರಣಂ ಕಾರ್ಯ ವೈಶೇಷ್ಯಂ ಸ್ವಭಾವೋ ವಸ್ತುದೂಷಣಂ ಪ್ರತಿಕ್ರಿಯಾ ವಿರೋಧಶ್ಚ ಪ್ರತಿಸಂಧಿರನೂನತ ಸಂಸ್ಕಾರ ಪಾಠವಂ ಸ್ವೇಚ್ಛಾ ನೇತಿರ್ವಸ್ತು ವೈಭವಂ ವಿಶೇಷೋಕ್ತಿರಮಾನತ್ವಂ ಪ್ರಾಧಾನ್ಯಂ ಪ್ರೀತಿರಾಗಮಃ ಸುಸ್ಥಿರತ್ವಂ ಕೃತಪ್ರಾಪ್ತಿ ಅನಾದಿಗುಣವಿಸ್ತರಃ ಸಾಧನೋತ್ತಮತಾ ನಾನಾ ದೃಷ್ಟಿ ಶಿಷ್ಟಿರನೂನತಾ ಅವಿಘ್ನತ್ವ ವಿರೋಧೌ ಚ ಗುಣವೈಶೇಷ್ಯಮಾಗಮಃ ಸಿದ್ಧಾಂತ ನಿರ್ಣಯ ಅನೇಜ್ಞೇಯಾಃ ಏತಾಃ ಯುಕ್ತಯೋ ಅವ್ಯಾಹತಾಃ ಸದಾ. ಇದೇನು ಹೇಳಕ್ಕೆ ಹೋಗಲಿಲ್ಲ, ಮೊದಲು ಸತ್ತು ಹೇಳ್ಬಿಟ್ಟಿದ್ದಾರೆ. ಆಚಾರ್ಯ ತಾವೇ ಬರೆದಿದ್ದಾರೆ, ಹೇಳಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ವಾಕ್ಯ ಕೋಟ್ ಮಾಡಿದ್ರು ಅಷ್ಟೆ. ಈಗ ಈಗ ಯಾವುದ್ರೊಳಗೆ ಉಪಾಸನೆ, ಫಸ್ಟ್ ಉಪಾಸನೆ ಯಾವುದು ಅಂದರೆ ಶಾಸ್ತ್ರಾಭ್ಯಾಸ ಹೇಳಿದ ಅದನ್ನೇ ಹೇಳ್ತಾರೆ. ಏನಂತ, ಸರ್ವ ವೇದಾಂತ ಪ್ರತ್ಯಯಂ ಚೋತನಾದಿ ಅವಿಶೇಷಾತ್. ನಾಳೆಯಿಂದ ಆ ಭಾಗ ಶುರು. ನಾಳೆ ಅಂದರೆ ಬಹುಶಃ ಏಕಾಸ್ತಿ, ಇಲ್ಲ ಮುಂದಿನ ಸೋಮವಾರ ಗ್ಯಾರಂಟಿ. ತೋರಿಸ್ತಾರೆ, ಸ್ವಲ್ಪ ಸ್ವಲ್ಪ ಅರ್ಥ ಹೇಳ್ತಾರೆ, ಬೇರೆ ಸ್ವಲ್ಪ ಸ್ವಲ್ಪ ಅರ್ಥ ಹೇಳ್ತಾರೆ, ವಿಸ್ತಾರ ಅಲ್ಲೇ ನೋಡ್ಕೊಂಡು
ಅದೇ ಅದರಲ್ಲೇ ಇರ್ಬೇಕು ಯಾವಾಗಲೂ. ಸ್ವಲ್ಪ ಅಂದ್ರೆ ಹೋಯ್ತು.